5ನೇ ಹೆಡಿಂಗ್ ಸಂಪೂರ್ಣ ಮುಗಿಯೋ ತನಕ ಅಂದ್ರೆ ಏನು, ಈ ಒಂದು ಪೇಜ್ ಪೂರ್ಣ ಸಂಶಯ ರೂಪ ಭ್ರಮಕ ಲಕ್ಷಣ, ಅವರ ಸ್ವರೂಪ, ಅವರ ಭೇದ. ಸಂಶಯ ರೂಪ ಬ್ರಹ್ಮದ ಲಕ್ಷಣ ಹೇಳ್ತೇವೆ ಮೊದಲ, ಸಂಶಯದ ಕಾಣಬೇಕು ಅಂತ. ಅದ್ರ ಯಾವ ಸ್ವರೂಪ ಏನು ಅದನ್ನು ಹೇಳ್ತೇವೆ, ಮತ್ತು ಅದರ ಭೇದ ಹೇಳ್ತೇವೆ. अयथार्थ अनुभव 2 प्रकार का है. अयथार्थ अनुभव 2 प्रकार, एक संशय रूप है, दूसरा निश्चय रूप है. ತರ್ಕನು ಭ್ರಮನೆ ಕರೆಯೋದು ಮುಂದೆ ಹೇಳ್ತಾರೆ, ಅಷ್ಟೇನದು ವಿಶೇಷ ಇಲ್ಲ. ಅದು ತರ್ಕ, ಇದು ಜಿಜ್ಞಾಸುಗಳಿಗೆ ಅವಶ್ಯವಾಗಿ ಇವು ಕಳ್ಕೊಳ್ಳೋಕ್ಕೆ ಬೇಕಂತ ತಿಳ್ಕೊಂಡು ಎರಡೂ ನಾವು ನಿಮ್ಗೆ ಮೊದಲು ತರ್ಕ ಅಷ್ಟು ವಿಶೇಷ ಇಲ್ಲ. ತರ್ಕನು ಭ್ರಮನೆ, ಸಂಶಯ ಭ್ರಮ, ನಿಶ್ಚಯ ಭ್ರಮ, ತರ್ಕ ಭ್ರಮ. ತರ್ಕ ಭ್ರಮ ಅಷ್ಟೇನು ವಿಶೇಷ ಇಲ್ಲ ಜಿಜ್ಞಾಸುಗಳಿಗೆ. ಆದ್ರೆ ಇವೆರಡು ಸಂಶಯಗಳೇನದ ನಿವಾರಣೆ ಮಾಡ್ಕೊಳ್ಳೋಕ್ಕೆ ಬೇಕಾದಕ್ಕೆ ಮೊದಲು ಎರಡು ಹೇಳ್ಯಾರ ಅವರು. एक संशय रूप है, दूसरा निश्चय रूप है. अयथार्थं को ही भ्रम कहे. अयथार्थ केने अनಬೇಕು ಭ್ರಮ. ಯಾತೆ ಸಂಶಯ ಜ್ಞಾನ भी ಭ್ರಮ है. ಸಂಶಯ ಜ್ಞಾನನೂ ಕೂಡ ಏನದ ಭ್ರಮನೆ. ಯಾಕೆ ಅದಕ್ಕೆ ಭ್ರಮ ಅಂತೀರಿ? ಸಂಶಯ ಜ್ಞಾನಕ್ಕೆ ಭ್ರಮ ಅಂತ ಯಾಕತ್ತೀರಿ? ಸ್ವ ಅಭಾವ ಅಧಿಕರಣ ಮೇ ಅವಭಾಸಕ್ಕೂ ಭ್ರಮ ಕೈ. ಅದು ಭ್ರಮದ ಲಕ್ಷಣ ಗೊತ್ತಾ ನಿಮ್ಗೆ? अध्यास, स्वभाव अधिकरण में अवभास को हाँ भ्रम भी कही. यान हिंग अंदर यान प्रभु सह स्व ಅಂದ್ರೆ ಯಾವುದು? ಸ್ವ ಅಭಾವ ಅವಭಾಸ ಅಂದ್ರೆ ಹಗ್ಗದ ಅಭಾವದಲ್ಲಿ. ಹಗ್ಗ ಅನ್ಬಿಡದ್ರಿ, ಹಗ್ಗ ಅಧಿಕರಣದ ಹಾವಿಗೆ ಹಗ್ಗ ಅಧಿಷ್ಠಾನ ಅಧಿಕರಣ. ಸ್ವ ಅಂದ್ರ ಹಾವ, ಸರ್ಪ, ಸರ್ಪದ ಅಭಾವ ಹಗ್ಗದಲ್ಲಿ. ತೋರು ಅಂದ್ರೆ ಸರ್ಪ, ಸರ್ಪ ಜ್ಞಾನ, ಭ್ರಮ, ವಿಷಯ ವಿಷಯ ಜ್ಞಾನ. ತಾಕು ही भ्रम कहे. संशय ज्ञान भी परस्पर विरुद्ध उभय विषयक होवे है. संशय ज्ञान ಕೂಡ ಪರಸ್ಪರ ವಿರುದ್ಧ ಉಭಯ ವಿಷಯಕ ಹೋವೆ. ಅಂದ್ರೆ ಏನು? ಸಂಶಯ ಜ್ಞಾನದಲ್ಲಿ ಸಂಶಯ ಮುಂದೆ ಲಕ್ಷಣ ಹೇಳ್ತಾರೆ ಅವರು. ಸಂಶಯ ಜ್ಞಾನದಲ್ಲಿ ವಿರುದ್ಧ ಉಭಯ ವಿಷಯಕಂದ್ರೆ ಏನು? ಸಂಶಯದಲ್ಲಿ ಒಂದು ಭ್ರಮ, ಒಂದು ಪ್ರಮ ಇದೆ, ಅದರ ಸ್ವರೂಪ. लक्षण स्वरूप ಹೇಳ್ತಂದ್ರೆ ಮೇಲೆ स्वरूप ಅಂದ್ರೆ ಏನು? संशया मध्ये एक भ्रम आणि एक प्रम असतो, हेच संशयाचे स्वरूप. ಸಂಶಯದಲ್ಲಿ ಒಂದು ಭ್ರಮ ಮತ್ತು ಒಂದು ಪ್ರಮ ಇರುವುದು, ಇದೇ ಆ ಸಂಶಯದ ಸ್ವರೂಪ. ಹೇಗೆ ಅಂದ್ರೆ ಇದು ಹಗ್ಗವೋ ಏನು ಹಾವು? ಇದು ಹಗ್ಗವೋ ಏನು ಹಾವು? ಸಂಶಯ ಇದಿಲ್ಲ. ಇದೇನು ಹಗ್ಗದೋ ಏನು ಹಾವದು? ಇದು ಸಂಶಯ. ನಾನು ಜೀವನೋ ಏನು ಬ್ರಹ್ಮನೋ? ಇದು ಸಂಶಯ. ಹೌದಿಲ್ಲ? ಹಾ, ಸಂಶಯ ಜ್ಞಾನ ಬಿ ಪರಸ್ಪರ ವಿರುದ್ಧ ಉಭಯ ವಿಷಯ. ಅಂದ್ರೆ ಸಂಶಯದಲ್ಲಿ ಒಂದು ಭ್ರಮ, ಒಂದು ಭ್ರಮ ವಿಷಯ ಇರುತ್ತದೆ. ತಿನ್ಮೆ ಏಕಕ ಅಭಾವ ಹೋವೆ, ಅದರಲ್ಲಿ ಒಂದ್ರದ್ದು ಏನಾಗ್ತದ? ಅಭಾವ ಆಗ್ತದ. ಇದು ಹಗ್ಗ ಒಂದು ನಿಶ್ಚಯ ಐತಂದ್ರ ಹೋಗ್ತದ. ನಾ ಬ್ರಹ್ಮ ಅಂದುಕೊಳ್ಳೆ ಯಾವುದು? ಜೀವ ರೀ, ಜೀವ. ನಾ ಬ್ರಹ್ಮನೋ ಜೀವನೋ? ಹಾ, ಜೀವ ಹೋದ. एकड़ लक्ष्य हो, आकड़े होಗ್ಬಿಡ್ರಿ. ಯಾತೆ ಸಂಶಯ ಮೇ ಬ್ರಹ್ಮ ಕಾ ಲಕ್ಷಣ ಹೈ. ಆದ್ದರಿಂದ ಸಂಶಯದಲ್ಲಿ ಯಾವ್ದು ಲಕ್ಷಣ? एक विशेष में परस्पर विरुद्ध 2 विशेषण का ज्ञान संशय कहिए. ಇದು ಸಂಶಯದ ಲಕ್ಷಣ. ಅದು ಬ್ರಹ್ಮದ ಕುಂಡಸ್ಥ ತೋರಿಸಿದ್ರು. ಸಂಶಯದ ಲಕ್ಷಣ ಏನು? एक विशेष में विरुद्ध 2 विशेषण का ज्ञान संशय कहिए. ಇದು लक्षण. हाँ, एक धर्मीच्या ठिकाणी अनेक धर्म प्रतीत कोटी म्हणावे.
ಏಕಸ್ಮಿನ್ ಧರ್ಮಣಿ ವಿರುದ್ಧ ನಾನಾ ಧರ್ಮ ಅವಕಾಶಿ ಜ್ಞಾನ ವೈಶಿಷ್ಟ್ಯಕ್ಕೂ ಸಂಶಯ ಕೈಯೇ. ಇದು ಬೇರೆ ಸಂಶಯ ಮತ್ತು ಸಂಶಯ ರೂಪ ಅವರು ದೂಸರ ನಿಶ್ಚಯ ರೂಪ ಇದೇ ಸಂಶಯ ಹೇಳ್ತಾರೆ. ಈಗ ಸಂಶಯದ ಹೇಳಕತ್ತಾರ ನಿಶ್ಚಯ ಹೇಳಲಿಗೆ ಏನು ನಿಶ್ಚಯ ಏನು ಹೇಳದಿದ್ರಾಗ ಒಂದೇ ಲಕ್ಷಣ ಅಂದ್ರೆ ಸಂಶಯ ಒಂದೇ ಅದು. ಇದು ನಂತರ ಮತ್ತೊಂದು ಹೇಳ್ತಾರ ಪರಂತಿಗೆ ಸದ್ಯ ಒಂದು ಹೇಳಿದ್ರು ನೋಡ್ರಿ. ಏಕ विशेषमे विरुद्ध दो विशेषण का ज्ञान संशय कहिए. ठीक है, संशय लक्षण गुर्ताइतो. एकस्मिन् धर्मणि विरुद्ध भासमान नाना धर्म वैशिष्ट अवगाही ज्ञानम संशय. ब्रह्म असंगो यन संगो इंग संशय. एकस्मिन् धर्मणि भासमान विरुद्ध नाना कोटि ज्ञानम संशय. ಈಗ ಉದಾಹರಣೆ ಹೇಳ್ತಾರೆ ನೋಡ್ರಿ. ಸ್ವಲ್ಪ ಜೈಸೆ ज्या स्थाणु का स्थाणुर्न व ऐसा ज्ञान होवे. स्थाणु ಋಣ ವ ಸ್ಥಾಣುರ್ನ ವ ಅಂದ್ರೆ ಏನು? ಸ್ಥಾಣು ಅಲ್ಲವೋ ಅಥವಾ ಸ್ಥಾಣುವೋ? ಇದು ಇದೇನು ಮಂಡಗಡನು ಏನೋ ಅಲ್ಲವೋ? ಹಿಂಗ ಸ್ಥಾಣು ಋಣ ವ ಇಷ್ಟೇ ಇಟ್ಕೋಬೇಕು. ಸ್ಥಾಣುರ್ನ ವ ಅಂದ್ರೆ ಏನು? ಸ್ಥಾಣುವೋ ಅಥವಾ ಸ್ಥಾಣು ಅಲ್ಲವೋ? ತಿಳಿತದ अशा ज्ञान हुए. अथवा स्थाणुर्वा पुरुषो वा स्थाणुर्वा पुरुषो वा स्थाणुर्वा पुरुषो वा ऐसा ज्ञान हुए. दोनों को संशय कहिए. ಇದು ಸ್ಥಾಣು ಅಥವಾ ಪುರುಷವೋ? ಮೊದಲ ಬರೀ ಪ್ರಥಮದಲ್ಲಿ ಸ್ಥಾಣುವೋ ಅಥವಾ ಅಲ್ಲವೋ ಒಂದು. ಎರಡನೇದಾಗ ಸ್ಥಾಣುವಿನಲ್ಲಿ ಸ್ಥಾಣುವೋ ಅಥವಾ ಪುರುಷವೋ? ಪ್ರಥಮ ಅಂಶದಲ್ಲಿ ಅಭಾವ ಅಂಶದಲ್ಲಿ ಭ್ರಮ ಐತಿ. ಸ್ಥಾಣುನೇ ಅದ, ಸ್ಥಾಣು ಅಲ್ಲವೋ ಅಂತಂದಾಗ ಅಭಾವ ಅಂಶದಲ್ಲಿ ಭ್ರಮ. ಸ್ಥಾಣು ಐತಿನೇ, ಸ್ಥಾಣುದಲ್ಲಿ ಸ್ಥಾಣುತ್ವ ಐತಿ, ಸ್ಥಾಣು ಇಲ್ಲ ಅನ್ನೋದು ಸಿಗುದಿಲ್ಲ. ಎರಡನೇದಲ್ಲಿ ಎರಡು ಭಾವ ಅದಾವ, ಸ್ಥಾಣುವೋ ಅಥವಾ ಅಪುರುಷವೋ? ಎರಡೂ ಭಾವಾಂಶದಲ್ಲಿ ಭ್ರಮ. ನಿಮ್ಗೆ ತಿಳಿಗತ್ತದ ಸ್ವಲ್ಪ? स्थाणुर्वा पुरुषो वा ऐसा ज्ञान हुए, दोनों को संशय कहे. ता ಮೊದಲು ಹೇಳ್ತಾರೆ. ಈಗ ಎರಡು ಒಂದು ಹೇಳ್ತಾರೆ ಪೈಲ. ತಾ ಪ್ರಥಮ ಜ್ಞಾನವೇ ಅಂದ್ರೆ ಸ್ಥಾಣು ಋಣ ವ ಪ್ರಥಮ. ಇದು ಹೇಳಿದೇಳಿ ಮ್ಯಾಲ ಸ್ಥಾಣು ಋಣ ವ ಹೌದಿಲ್ಲ. ಪ್ರಥಮ ಜ್ಞಾನ ಅಂದ್ರೆ ಅದು. ಸ್ಥಾಣು ವಿಶೇಷ ಹೈ, स्थाणु है. स्थाणुत्व और स्थाणुत्व अभाव विशेषण है. ವಿಶೇಷಣ है. ಸ್ಥಾಣು ಇದು ವಿಶೇಷದ. ಸ್ಥಾಣುನಲ್ಲಿ ಸ್ಥಾಣುತ್ವ ಮತ್ತು ಆ ಸ್ಥಾಣುತ್ವದ ಅಭಾವ ಇವೆರಡು ವಿಶೇಷಣ ಅದಾವ. दोनों ವಿರುದ್ಧ है, ಪರಸ್ಪರ ವಿರುದ್ಧ. ಎಲ್ಲಿ ಸ್ಥಾಣು ಅದ ಅಲ್ಲಿ ಸ್ಥಾಣುತ್ವ ಅಭಾವ ಸಿಗುವುದಿಲ್ಲ. ಸ್ಥಾಣುನಲ್ಲಿ ಸ್ಥಾಣುತ್ವ ಇರ್ತೈತಿನಿ, ಸ್ಥಾಣುತ್ವದ ಅಭಾವ ಸಿಗುವುದಿಲ್ಲ. ಎಲ್ಲಿ ಸ್ಥಾಣುತ್ವ ಇರ್ತದ ಅಲ್ಲಿ ಸ್ಥಾಣುತ್ವದ ಅಭಾವ ಹೆಂಗಿರ್ತದ? ಇರುವುದಿಲ್ಲ. ದೋನು ಪರಸ್ಪರ ಸ್ಥಾಣುತ್ವ ಅಭಾವ. ಸ್ಥಾಣುತ್ವ ಮತ್ತು ಸ್ಥಾಣುತ್ವದ ಅಭಾವ ಏನೈತಲ್ಲ ಇವೆರಡು ವಿರುದ್ಧ ಅದಾವ. ಎಲ್ಲಿ ಘಟ ಅದ, ಘಟದಲ್ಲಿ ಘಟತ್ವ ಐತಿನಿ ಇರ್ತೈತಿನಿ ಮತ್ತು ಅದ್ರದ್ದು ಅಭಾವ ಸಿಗೋದಿಲ್ಲ. ಘಟತ್ವದಲ್ಲಿ ಘಟತ್ವದ ಅಭಾವ ಸಿಗ್ತೈತೆ ಅಂದರೆ ಸಿಗುವುದಿಲ್ಲ. स्थाणुर्व पुरुषो स्थाणुत्व दोनों विरुद्ध है. दोनों एक अधिकरण में साथी रहे नहीं. ಎರಡು ಒಂದು ಅಧಿಕರಣದಲ್ಲಿ ಕೂಡಿರುವುದಿಲ್ಲ. ಸ್ಥಾಣು ಮತ್ತು ಸ್ಥಾಣುತ್ವ, ಸ್ಥಾಣು ರೂಪ ಇದರಾಗ ಸ್ಥಾಣುತ್ವ ಅಭಾವ ಇವೆರಡು ವಿರುದ್ಧ ಅದಾವಿಲ್ಲ. ಅದಕ್ಕೆ ಒಂದು ಅಧಿಕರಣದಲ್ಲಿ ಇವೆರಡು ಕೂಡಿರುವುದಿಲ್ಲ. ಯಾತೆ ಸ್ಥಾಣು ರೂಪ ಏಕ ವಿಶೇಷಮೇ. ಸ್ಥಾಣು ರೂಪ ಒಂದು ವಿಶೇಷದಲ್ಲಿ स्थाणुत्व और स्थाणुत्व अभाव रूप विरुद्ध उभय विशेषण का ज्ञान होने थे. ಪ್ರಥಮ ಸ್ಥಾಣು ರೂಪ ಒಂದು ವಿಶೇಷದಲ್ಲಿ ಸ್ಥಾಣುರ್ನ ವ
ಈ ಒಂದು ವಿಶೇಷದಲ್ಲಿ ಸ್ಥಾಣುತ್ವ ಮತ್ತು ಸ್ಥಾಣುತ್ವದ ಅಭಾವ ವಿರುದ್ಧ ಉಭಯ ವಿಶೇಷಣಕ ಜ್ಞಾನ ನೀತಿ ವಿರುದ್ಧ ಸ್ಥಾಣುತ್ವ ಮತ್ತು ಸ್ಥಾಣುತ್ವದ ಅಭಾವ ಎರಡು ವಿರುದ್ಧದವ ಆ ವಿರುದ್ಧ ಉಭಯ ವಿಶೇಷಣಗಳ ಜ್ಞಾನ ಇರೋಣದ್ರದಿಂದ ಪ್ರಥಮ ಸಂಶಯ ಪ್ರಥಮ ಸಂಶಯ ಅಂದ್ರೆ ಸ್ಥಾಣುರ್ನ ವ ಬ್ರಹ್ಮಕಾಲಕ್ಷಣ ಸಂಭವೇ ಸ್ಥಾಣುವೋ ಅಥವಾ ಅಲ್ಲವೋ ಸ್ಥಾಣೋತ್ವದಲ್ಲಿ ಸ್ಥಾಣೋತ್ವ ಅಭಾವ ಸಿಗುವುದಿಲ್ಲ ಒಂದೇ ಅಧಿಕರಣದಲ್ಲಿ ಎರಡು ಕೂಡಿ ಇರುವುದಿಲ್ಲ ಅಂದಮೇಲೆ ಆ ಸ್ಥಾಣುವಿನಲ್ಲಿ ಸ್ಥಾಣುತ್ವದ ಅಭಾವ ಇದು ಬ್ರಹ್ಮದ ಲಕ್ಷಣ ಅದರಲ್ಲಿ ಕೂಡಿರುತ್ತದೆ ठीक है विरुद्ध उभय विशेषण का ज्ञान प्रथम संशय में ब्रह्म का लक्षण संभव है ये पहला मुगिತು तैसे द्वितीय संशय में भी ಎರಡನೇ ಸಂಶಯ ಯಾವುದು ಹಾ ಸ್ಥಾಣುವ ಪುರುಷೋವ ಎರಡು ಭಾವನೆ ಅದ ನೋಡಿ ಸ್ಥಾಣುವೋ ಅಥವಾ ಪುರುಷವೋ ಎರಡು ಭಾವಾಂಶ ಅದಾವ ವಿರುದ್ಧ ದ್ವಿತೀಯ ಸಂಶಯ ಮೇ ಬಿ ಬ್ರಹ್ಮ का ಲಕ್ಷಣ ಸಂಭವೇ ಎರಡನೇದಲ್ಲಿ ಕೂಡ ಬ್ರಹ್ಮದ ಲಕ್ಷಣ ಸಂಭವಿಸುತ್ತದೆ ಕಾಯಿತೆ ಸ್ಥಾಣುರೂಪ ಏಕ ವಿಶೇಷ में स्थाणुत्व और पुरुषत्व रूप विरुद्ध उभय विशेषण का ज्ञान है ಒಂದೇ ಸ್ಥಾಣುವಿನಲ್ಲಿ ಸ್ಥಾಣುರೂಪ ವಿಶೇಷದಲ್ಲಿ ಸ್ಥಾಣುತ್ವ ಮತ್ತು ಪುರುಷತ್ವ ಎರಡು ಹಿಂಗ ವಿರುದ್ಧ ಉಭಯ ವಿಶೇಷಣಗಳ ಜ್ಞಾನ ಅಲ್ಲಿ ಒಂದು ವಿಶೇಷಣ ಎರಡು ವಿಶೇಷಣ ಸ್ಥಾಣುತ್ವದ ಅಭಾವ ಜ್ಞಾನ ಇಲ್ಲಿ ಸ್ಥಾಣುತ್ವ ಮತ್ತು ಪುರುಷತ್ವ ವಿರುದ್ಧ ಉಭಯ ವಿಶೇಷಣಗಳ ಜ್ಞಾನ जैसे स्थाणुत्व अभाव का परस्पर विरोध है ಮೇಲೆ ಪ್ರಥಮ ಲಕ್ಷಣದಲ್ಲಿ ದೃಷ್ಟಾಂತದಲ್ಲಿ ಸ್ಥಾಣುತ್ವ ಮತ್ತು ಸ್ಥಾಣುತ್ವದ ಅಭಾವ ಪರಸ್ಪರ ವಿರೋಧ ಐತೇನಿಲ್ಲ ಅದರಂತೆ ಸ್ಥಾಣುತ್ವ ಪುರುಷತ್ವ का भी विरोध है ವಿರೋಧ ಐತಿ ಅನುಭವ ಸಿದ್ಧ है ಇಲ್ಲಿ ಸ್ಥಾಣುತ್ವದಲ್ಲಿ ಪುರುಷತ್ವ ಇರಲಿಲ್ಲ ಅನುಭವ ಸಿದ್ಧ ಯಾತೆ प्रथम संशय तो विरुद्ध भाव अभाव उभय गोचर है प्रथम स्थाणुर न वा स्थाणु अಲ್ಲವೋ ಅಥವಾ ಸ್ಥಾಣುವೋ ಈ ಸಂಶಯದಲ್ಲಿ ವಿರುದ್ಧ ಭಾವ ಅಭಾವ ಉಭಯ ಗೋಚರ ಇರುತ್ತದೆ ಒಂದು ಭಾವ ಅಭಾವ ದ್ವಿತೀಯ ಸಂಶಯ ವಿರುದ್ಧ ಉಭಯ ಭಾವ ಗೋಚರ है ಎರಡು ಭಾವ ಸ್ಥಾಣುತ್ವ ಮತ್ತು ಪುರುಷತ್ವ ಭಾವಗೋಚರ है ಇಲ್ಲಿಗೆ ಕೌನ್ಸ್ ಮಾಡ್ರಿ ಅಂದ್ರೆ ಇವರು ಹೇಳೋದು ಅಲ್ಲಿ ಮುಗಿತು ಈಗ ನ್ಯಾಯಿಕರು ಏನಂತಾನ ಭಾವ ಮತ್ತು ಅಭಾವ ಒಂದು ವಿಶೇಷದಲ್ಲಿ ಒಂದು ಭಾವ ಒಂದು ಅಭಾವ ಇರ್ತೈತಿ ಅಂದ್ರೆ ಎರಡು ಭಾವ ಹೇಳಕತ್ತೀರಿ ನೀವು ಸ್ಥಾಣುತ್ವ ಮತ್ತು ಪುರುಷತ್ವ ಇದು ಸಂಭವಿಸುವುದಿಲ್ಲ ಅಂತ ಅವ್ನು ಹೇಳ್ತಾನೆ ನ್ಯಾಯಿಕ कौन ಮಾಡಿದ್ರೆ ಅಲ್ಲಿಗೆ न्याय के ग्रंथन में तो ये लिखा है भाव अभाव गोचरी संशय ज्ञान होवे ಒಂದು ಭಾವ ಇರ್ತದೆ ಒಂದು ಅಭಾವ ಇರ್ತದೆ ಒಂದು ಭಾವ ಒಂದು ಅಭಾವ ಇರುತ್ತದೆ ಇದು ಒಂದು ನಿಯಮದಿದು ನ್ಯಾಯಿಕರು ಕೇವಲ ಉಭಯ ಭಾವ ಗೋಚರ ಸಂಶಯ ಹೋವೆ नहीं ಕೇವಲ ಅಲ್ಲಿ ಒಂದು ಉಭಯ ಬರ್ಕೋಬೇಕು ಅಂದ್ರೆ ಕೆಳಗಿನ ಸ್ಥಾಣುತ್ವ ಪುರುಷತ್ವ ಯಾರು ಹೇಳಿರಿ ನೀವು ಹಿಂಗ ಉಭಯ ಭಾವ ಗೋಚರ ಸಂಶಯ ಇರುವುದಿಲ್ಲ ಅಂತಾರ ಅವರು ಭಾವ ಅಭಾವ ಒಂದು ಭಾವ ಒಂದು ಅಭಾವ ಪರಂತು ಒಂದು ವಿಶೇಷದಲ್ಲಿ ಎರಡು ಭಾವ ಉಭಯ ಎರಡು ಭಾವಗೋಚರ ಸಂಶಯ ಇರುವುದೇ ಇಲ್ಲ ಅಂತ ಹಿಂಗ ಅವರು ಅಂತಾರ ನ್ಯಾಯಿಕರು भाव अभाव गोचर संशय ज्ञान हो गई हाँ बरदिल उभय शब्द हाँ भाव गोचर संशय हो भी नहीं कहते जहाँ स्थाणुर्वा पुरुषोवा ऐसा संशय होवे यदि स्थाणुवो अथवा पुरुषो स्थाणुर्वा पुरुषोवा
ಹಿಂಗೆ ಸಂಶಯ ಆಗುವುದು. ಅಲ್ಲಿ ಆದರೂ ಕೂಡ ಸ್ಥಾಣುತ್ವ ಅಭಾವ, ಸ್ಥಾಣತ್ವದ ಅಭಾವ, ಪುರುಷತ್ವದ अभाव, हे चारी कोटी आहे. चारी कोटी म्हणजे विषय. एक धर्माच्या ठिकाणी अनेक धर्म प्रतीतीला येणे याला कोटी म्हणावे. कोटी ಅಂದ್ರೆ ವಿಷಯ ಆಗ್ತದೆ. ಕೋಟಿ ಪ್ರಕಾರ ಆಗ್ತದೆ ಕೆಲವು ಜಾಗ. ಕೋಟಿ ಅಂದ್ರೆ ಕೆಲವು ಕಡೆ ವಿಷಯ ಅದಕ್ಕೆ ಅವ್ರು ಲಕ್ಷಣ ಮಾಡ್ಯಾರ ನೋಡಿ. 4 ವಿಷಯಗಳು ಅಂತ ನಾವು ಭಾವತ್ವ, ಸ್ಥಾಣುತ್ವದ ಅಭಾವ, ಪುರುಷತ್ವದ ಅಭಾವ, ಹಿಂಗೆ 4 ಕೋಟಿ ಅಂದ್ರೆ ವಿಷಯ ಇರುತ್ತವೆ. याते द्विकोटिक और चतुष्कोटिक 2 प्रकार का संशय होवे है. संशय द्विकोटिक ಚತುಷ್ಕೋಟಿಕ. ಮೊದಲಿಂದ್ರದಾಗ ದ್ವಿಕೋಟಿ, ಎರಡನೇದಾಗ ಚತುಷ್ಕೋಟಿ, ಹಿಂಗೆ 2 ಪ್ರಕಾರ ಸಂಶಯ ಇರುತ್ತದೆ. ಅದರಲ್ಲಿ ಮೊದಲ ಗೊತ್ತೈತಿಲ್ಲ ಪ್ರಥಮ ರೀತಿಯ 3 में स्थाणुर्न वा ये द्विकोटिक संशय है. स्थाणुर्न वा द्विकोटी भाव अभाव याड्याದಲ್ಲಿ स्थाणुर्वा पुरुषो वा ये चतुष्कोटिक संशय है. स्थाणुದಲ್ಲಿ स्थाणुत्व अभाव, पुरुषನಲ್ಲಿ पुरुषत्व, चतुष्कोटिक संशय है. एक धर्मी में प्रतीत धर्मं को कोटि कहे है. ಒಂದು ಧರ್ಮಿಯಲ್ಲಿ ತೋರುವ ಧರ್ಮ ಅದಕ್ಕೆ ಕೋಟಿ ಅಂದ್ರೆ. ಕೋಟಿ ಅಂದ್ರೆ ವಿಷಯನೂ ಆಗ್ತದೆ. ಒಂದು ಧರ್ಮಿಯಲ್ಲಿ ತೋರಲ್ಪಟ್ಟಂತ ಧರ್ಮ ಏನೈತಲ್ಲ ಅದಕ್ಕೆ ಕೋಟಿ. ಯಾತೆ केवल भावगोचर संशय न्याय मत में अप्रसिद्ध है. ಕೇವಲ ಭಾವ ಯಾಡು ಭಾವವನ್ನು ವಿಷೀಕರಿಸುವಂತಹ ಸಂಶಯ ನ್ಯಾಯಿಕರ ಮತದಲ್ಲಿ ಅಪ್ರಸಿದ್ಧ है. सर्व प्रकार से संशय ज्ञान ब्रह्मरूपी है. हाँ ಒಟ್ಟ 2 ಕೋಟಿಗರಲ್ಲಿ ನೀವು 2 ಕೋಟಿಕ ಚತುಷ್ಕೋಟಿಕ ಅಂದ್ರಿ. ಈಗ ಸಿದ್ಧಾಂತ ಏನದಂದ್ರೆ सर्व प्रकार से संशय ज्ञान ब्रह्मरूपी है. ಸಾರಾಂಶ ಅರ್ಥ ಏನು ಇದ್ರದು ಇದೇ ಸಾರಾಂಶ ಅರ್ಥ ಹೇಳ್ತಾರೆ. ಯಾವ ಪ್ರಕಾರ ಅಥವಾ ಎಲ್ಲ ಪ್ರಕಾರದಿಂದ ನೋಡಿದರೆ ಸಂಶಯ ಜ್ಞಾನ ಏನದ ಇದು ಬ್ರಹ್ಮನೇ. ಅದು ಭಾವತ್ವ ಅಭಾವತ್ವ ಸ್ಥಾಣುರ್ನವಾದಾಗ ಭಾವ ಅಭಾವ ಹೇಳಿದ್ರಿ. ಸ್ಥಾಣುರ್ವ ಪುರುಷವ ಇದ್ದಾಗ ಭಾವ ಎರಡು ಉಭಯ ಭಾವ ಗೋಚರ. ಬ್ರಹ್ಮನೇ ಅಲ್ಲಿ ದ್ವಿಕೋಟಿ, ಇಲ್ಲಿ ಚತುಷ್ಕೋಟಿ. ಹಿಂಗೆ ಹೇಳ್ಕೊಂಡು ಅವ್ರು ದ್ವಿಕೋಟಿಗಂದ್ರು ಒಟ್ಟು ಹೇಳುವುದು ಸಾರಾಂಶ. ಯಾವ ಪ್ರಕಾರ ನೋಡಿದ್ರು ಸಂಶಯ ಜ್ಞಾನಿದು ಬ್ರಹ್ಮನೇ ಅದ. ಸಂಶಯ ಜ್ಞಾನಿದು ब्रह्मरूपी है. 2 विरुद्ध विशेषण एक विशेष में होवे नहीं. 2 ವಿರುದ್ಧ ವಿಶೇಷಣಗಳು ಒಂದು ಧರ್ಮಿಯಲ್ಲಿ ಒಂದು ವಿಶೇಷಣ ಇರ್ತದೆ. ಒಂದೇ ಧರ್ಮಿಯಲ್ಲಿ 2 ವಿರುದ್ಧ ವಿಶೇಷಣಗಳು ಒಂದರದಲ್ಲಿ ಇರುವುದಿಲ್ಲ. ತಾಮೇ ಏಕಕ ಅಭಾವೀ ಹೋವೇಗ. ಅದರಲ್ಲಿ ಒಂದರದ್ದು ಏನಾಗ್ತದೆ ಅಭಾವ ಆಗಲಿಕ್ಕೆ ಬೇಕು. ಜೈಸೆ ಉದಾಹರಣೆ ಹೇಳ್ತಾರೆ, स्थाणु में स्थाणुत्व है. स्थाणु में है स्थाणुत्व ಐತಿ. स्थाणुत्व का अभाव नहीं है. ಸ್ಥಾಣುವಿನಲ್ಲಿ ಸ್ಥಾಣುತ್ವ ಅದೇನಿಲ್ಲ ಅದ, ಬಟ್ ಸ್ಥಾಣುತ್ವದ ಅಭಾವ ಇಲ್ಲ. ಸ್ಥಾಣುವಿನಲ್ಲಿ ಸ್ಥಾಣುತ್ವ ಇರ್ತೈತಿನಿ. ಸ್ಥಾಣು ಬಿಟ್ಟು ಇರುವುದೇ ಇಲ್ಲ. ಸ್ಥಾಣು ಆದಂದ್ಮೇಲೆ ಸ್ಥಾಣುತ್ವ ಅದನೇ. ಆ ಸ್ಥಾಣುತ್ವದ ಅಭಾವ ಸಿಗುವುದಿಲ್ಲ. ಹಾ ತಿಳಿತಿ ನಿಮ್ಗೆ. ಸ್ಥಾಣು ಮೇ ಸ್ಥಾಣುತ್ವ ಹೈ, स्थाणुत्व का अभाव नहीं है. याते
स्थानुत्व अभाव रहित स्थानों में स्थानुत्व का अभाव ज्ञान ब्रह्म रूप है। स्थानु अभाव रहित स्थानों में स्थानुत्व का अभाव ज्ञान ब्रह्म रूप है। ठीक है, स्व अभाव अधिकरणो हुआ सो अध्यास लक्षण स्व अभाव अधिकरणो हुआ सो अध्यास। हाँ, स्थानुत्व का अभाव नहीं है। क्या थे? स्थानुत्व अभाव रहित स्थानों में स्थानुत्वದ ಅಭಾವ ರಹಿತ ಸ್ಥಾನವಿನಲ್ಲಿ ಆ ಸ್ಥಾನುತ್ವದ ಅಭಾವ ಇಲ್ಲ ಅಂತ ಸ್ಥಾನವಿನಲ್ಲಿ ಸ್ಥಾನುತ್ವ ಅಭಾವ ರಹಿತ ಸ್ಥಾನವಿನಲ್ಲಿ ಸ್ಥಾನುತ್ವ का अभाव ज्ञान ब्रह्म रूप है। पूछते नहीं स्व अभाव अधिकरण अभाव अध्यास लक्षण ಇದ್ರಾಗ ಕುಣಿತ ಸ್ಥಾನದಲ್ಲಿ ಸ್ಥಾನುತ್ವ ಅಭಾವ ಹಂಗ ಹಗ್ಗದಲ್ಲಿ ಹಾವಿನ ಅಭಾವ ಹೌದಿಲ್ಲ ಮುಂದೆ ಹಾವು ಹಾವಿನ ಜ್ಞಾನ ಹಂಗಿಲ್ಲಾದರೂ ಸ್ಥಾನುವಿನಲ್ಲಿ ಸ್ಥಾನುತ್ವದ ಅಭಾವ ರಹಿತ ಸ್ಥಾನುವಿನಲ್ಲಿ ಮತ್ತು ಸ್ಥಾನುತ್ವದ ಅಭಾವ ಜ್ಞಾನ ಬ್ರಹ್ಮನೇ ಹೇಳಬೇಕು ಅಂದರೆ ಬ್ರಹ್ಮದ ಲಕ್ಷಣ ಇಲ್ಲಿ ಕೂತು ब्रह्म रूप है। परंतु एक अंश में संशय ज्ञान ब्रह्म होवे आदरू ಒಂದು ಅಂಶದಲ್ಲಿ ಸಂಶಯ ಜ್ಞಾನ ಬ್ರಹ್ಮ ಇರುತ್ತದೆ सकल अंश में ब्रह्म होवे नहीं ಎಲ್ಲ ಅಂಶದಲ್ಲಿ ಬ್ರಹ್ಮ ಇರುವುದೇ ಇಲ್ಲ। जहाँ स्थानु में स्थानोर्नव ಮೊದಲ ಎಲ್ಲಿ जहाँ स्थानु में स्थानोर्नव ಒಂದು ये संशय होवे स्थानु में स्थानोर्नವ ಹಿಂಗೆ ಸಂಶಯ ಆಗುವುದು ಸ್ಥಾನುವಿನಲ್ಲಿ ಸ್ಥಾನುತ್ವದ ಅಭಾವ ಸಿಗುವುದಿಲ್ಲ ನೋಡಿ ತಿಳಿದಿಲ್ಲ ಸ್ಥಾನುವಿನಲ್ಲಿ ಸ್ಥಾನುತ್ವ ಅಭಾವ ಸಿಗುವುದಿಲ್ಲ ಸ್ಥಾನೂರ್ನವ ಸ್ಥಾನವೋ ಅಥವಾ ಅಲ್ಲವೋ ये संशय होवे ता अभाव अंश में भ्रम है ಅಲ್ಲಿ ಏನದ ಅಭಾವ ಸ್ಥಾನುತ್ವ ಅಭಾವ ಇಲ್ಲ ಸ್ಥಾನುತ್ವ ಅಭಾವ ಹೇಳಕತ್ತಾನ ಅದಕ್ಕೆ ಇದು ಭ್ರಮ ಐತಿ भ्रम है। और जहाँ पुरुष में स्थानोर्नव ऐसा संशय होवे पुरुषो स्थानो ಹಿಂಗೆ ಸಂಶಯ ಆಗೋದು ತಹ ಅಲ್ಲಿ अभाव अंश तो पुरुष में है अभाव अंश ऐते स्थानुत्व अंश नहीं है स्थानुत्व अंश नहीं है ಇಲ್ಲ ಯಾತೆ ಭಾವಾಂಶ ಮೇ ಬ್ರಹ್ಮ ಹೇ ಆದ್ದರಿಂದ ಅದರಲ್ಲಿ ಭಾವಾಂಶದಲ್ಲಿ ಬ್ರಹ್ಮ ಇರುತ್ತದೆ ಸ್ಥಾನುತ್ವ ಅಭಾವ ಇರುತ್ತದೆ ಅದು ಅಭಾವ ಅಂಶ ಪ್ರಮ ಇರುತ್ತದೆ स्थानुत्व रूप भाव नहीं म्हणून भाव अंश भ्रम है। इस रीति से भाव अभाव गोचर संशय होवे ಈ ರೀತಿಯಿಂದ ಭಾವ ಅಭಾವ ಗೋಚರ ಅಂದ್ರೆ ವಿಷಯ ಸ್ವಂತ ಸಂಶಯ ಇರುತ್ತದೆ। ತಿನ್ಮೆ ಏಕ ಅಂಶ ಅವಶ್ಯ रहेगा ಒಂದು ಅಂಶ ಅವಶ್ಯ ತಳಗ ಇರ್ತೈತಿ ಯಾತೆ ಸಂಶಯ ಜ್ಞಾನ ಏಕ ಅಂಶ में भ्रम होवे ಸಂಶಯ ಜ್ಞಾನ ಒಂದು ಅಂಶದಲ್ಲಿ ಭ್ರಮ ಇರುತ್ತದೆ। ಈಗ ಇಲ್ಲಿ ಒಂದು ಕಂಶ ಮಾಡ ಅಂದ್ರೆ ಇದು ಇನ್ನೊಂದು ಬೇರೆ ಹೇಳ್ತಾರೆ ನ್ಯಾಯಕರದ ಅಷ್ಟೇ ಇರ್ತದೆ ಎಲ್ಲಿಗೆ ನ್ಯಾಯ ಮತ್ತು ಮೇವ ಪ್ರಸಿದ್ಧ ಐತಿ ನೋಡ್ರಿ ಅಲ್ಲಿಗೆ ಕಂಸ ಮಾಡ್ಬೇಕಾದ್ರು ಸಾರಾಂಶ ಹೇಳಿದ್ರದ್ದು ಸಾರಾಂಶ ಏನು ದ್ವಿಕೋಟಿಕ ಚತುಷ್ಕೋಟಿಕ ಏನ್ರಿ ವಾಸ್ತವಿಕ ನೋಡಿದ್ರೆ ಸಂಶಯದು ಭ್ರಮಣಿ ಅದ ಒಂದರಲ್ಲಿ ಎರಡು ಭಾವ ಹೇಳಿದ್ರಿ ಅಭಾವದಲ್ಲಿ ಹಿಂಗೆ ಹೇಳಿದ್ರಿ ಅದ್ರ ಒಂದು ಅಂಶದಲ್ಲಿ ಸಂಶಯ ಭ್ರಮಣ ಇರ್ತದ ಎಲ್ಲ ಅಂಶದಲ್ಲಿ ಭ್ರಮ ಇರುವುದಿಲ್ಲ ಸ್ಥಾನೂರ್ನ ಸಂಶಯ ಅಭಾವಂಶದಲ್ಲಿ ಭ್ರಮ ಅದ ಪುರುಷೋ ಸ್ಥಾಣುವ ಅಂದಾಗ ಅಲ್ಲಿ ಅಭಾವ ಅಂಶನೂ ಅದ ಪುರುಷನಲ್ಲಿ ಸ್ಥಾನುತ್ವ ಅಂಶ ಇಲ್ಲ ಆದರೆ ಭಾವಾಂಶದಲ್ಲಿ ಭ್ರಮ ಅದ ಈ ರೀತಿ ಭಾವ ಸಂಶಯ ಇರುತ್ತದೆ ಅದರಲ್ಲಿ ಒಂದು ಅವಶ್ಯವಾಗಿ ಇರುತ್ತದೆ
ಆದ್ದರಿಂದ ಸಂಶಯ ಜ್ಞಾನ ಒಂದು ಅಂಶದಲ್ಲಿ ಬ್ರಹ್ಮ ಇರುತ್ತದೆ. ಇದು ಸಾರಾಂಶ ಹೇಳಿದರು. ಈಗ ಅಷ್ಟು ಸ್ವಲ್ಪ ಕೌನ್ಸ್ ಮಾಡಿ ಅಲ್ಲಿ ಬೇರೆ ಮಾಡೋದು. ಈಗ ಸಿದ್ಧಾಂತಿಗಳದ್ದು ಅದರದ್ದೇ ಹೇಳ್ತಾರೆ. विरोधी उभय भाव गोचर भी संशय माने तो सकल अंश में भी संशय को ब्रह्मत्व संभव है. ಸಿದ್ಧಾಂತದಲ್ಲಿ ಎರಡು ವಿರೋಧಿ ಉಭಯ ಭಾವ ಗೋಚರ್ ನೂ ಕೂಡ ಎರಡು ಸ್ಥಾಣುರ್ವ ಪುರುಷೋ ಎರಡು ಉಭಯ ಭಾವವನ್ನು ವಿಷೀಕರಿಸುವಂತಹ ಸಂಶಯ ಎರಡು ಒಪ್ಪಿದ್ದಾದರೆ ಸಕಲ ಅಂಶಮೇ ಬಿ ಸಂಶಯಕ್ಕೂ ಬ್ರಹ್ಮತ್ವ ಸಂಭವೇ. ಎಲ್ಲ ಅಂಶಗಳಲ್ಲಿ ಸಂಶಯಕ್ಕೆ ಬ್ರಹ್ಮತ್ವ ಅಂತ ಹೇಳೋದು ಸಂಭವಿಸ್ತೈತಿ. जैसे स्थाणुर व पुरुषो व या संशय को चतुष्कोटिक नहीं माने. स्थाणुर व पुरुषो व ಈ ಸಂಶಯಕ್ಕ ಅಂದ್ರೆ ನ್ಯಾಯಿಕರ ಮತಾನುಸಾರ ಇದು ನಾವು ಒಪ್ಪಲಿಲ್ಲ ಅಂದ್ರೆ ಅವ್ರು ನಾ ಕೇಳಲ್ಲ, ಒಂದು ವೇಳೆ ಅವ್ರು ಒಪ್ಪದಂಗೆ ಹೇಳಲಿಲ್ಲ ಅಂದ್ರೆ ನಹಿ ಮಾನೆ ಅಂದ್ರೆ ನೈಯಾಯಿಕರ ಅನುಸಾರವಾಗಿ ಒಪ್ಪದ ಇದ್ದಿದ್ದಾದರೆ नहीं माने उभय कोटि ही माने सिद्धांत अनुसारವಾಗಿ ಒಪ್ಪಿದರೆ माने स्थाणु और पुरुष से भिन्न किसी पदार्थ में स्थाणु और पुरुष से भिन्न किसी पदार्थ में ಅಂದ್ರೆ ಮ್ಯಾಲ ಬರ್ಕೋಬೇಕಲ್ಲಿ ಶಿಲಾರಾಶಿ ಅಂತ ಬರೀರಿ. ಶಿಲಾರಾಶಿ ಅಂದ್ರೆ ಏನು? ದೂರಿಂದ ದೂರ ನೋಡೋ ಗಡ್ಬೆ ಅದು ಒಂದು ಕಲ್ಲಿನ ಡಿಗ್ಗಿ ಒಳಗೆ ಬಾಳೆ ಮಾಡಿ ಹಾಕಿರ್ತಾರೆ. ಬಾಳೆ ಮಾಡಿ ಕಲ್ಲುಗಳು ಹಾಕಿ ಇದೊಂದು ಡಿಗ್ಗಿ ಮಾಡಿರ್ತಾರೆ. ಡಿಗ್ಗಿ ಅದಲ್ಲ, ಅದು ಸ್ಥಾನ ಏನು? ಮಂಡಿ ಗಿಡ ಅದು ಅಲ್ಲ, ಕಲ್ಲಿನ ಡಿಗ್ಗಿ ಮಾಡಿರ್ತಾರೆ. ರೂಮ್ಗೆ ಇಟ್ಟಿರ್ತಾರೆ, ಅದು ಮಂಡಿಗಿಡ ಅಲ್ಲ. ವಿರೋಧಿ ಉಭಯ ಭಾವ ಗೋಚರ ಸಂಶಯ ಮಾನೆ तो ಎರಡು ಸಕಲ ಅಂಶ ಮೇ ಬಿ ಸಂಶಯಕ್ಕೂ ಬ್ರಹ್ಮತ್ವ ಸಂಭವೇ ಹೇ. ಎಲ್ಲ ಅಂಶಗಳಲ್ಲಿ ಆದರೂ ಕೂಡ ಸಂಶಯಕ್ಕೆ ಬ್ರಹ್ಮತ್ವ ಸಂಭವಿಸುತ್ತದೆ. ಜೈಸೆ ಸ್ಥಾಣುರ್ವ ಪುರುಷೋವ ಯಾ ಸಂಶಯಕ್ಕೂ ಚತುಷ್ಕೋಟಿಕ ನೈ ಮಾನೆ. ಸ್ಥಾಣುರ್ವ ಪುರುಷೋವ स्थाणु अल्लो पुरुषो हुआ हिंग ಈ ಸಂಶಯಕ ಚತುಷ್ಕೋಟಿಕ ನೈ ಮಾನೆ तो ನ್ಯಾಯಿಕರ ಅನುಸಾರವಾಗಿ ನಾಯಿ ಮಾನ್ಲೆ ಒಪ್ಪದ ಇದ್ದಿದ್ದಾದರೆ ಉಭಯ ಕೋಟಿ ಕಿ ಮಾನೆ. ಉಭಯ ಎರಡು, ಉಭಯ ಅಂದ್ರೆ ದೋನು ಸಂಶಯ ಸ್ಥಾಣುರ್ವ ಉಭಯ ಕೋಟಿಕಿ ಚತುಷ್ಕೋಟಿಕ ನೈ ಮಾನೆ. ನ್ಯಾಯಿಕರ ಅನುಸಾರವಾಗಿ ಉಭಯ ಕೋಟಿಕಿ ಮಾನೆ ಅಂದ್ರೆ ಎರಡೇ ಕೋಟಿ ಒಪ್ಪಿದರೆ ಸ್ಥಾಣು ಪುರುಷತೆ ಭಿನ್ನ ಕಿಸಿ ಪದಾರ್ಥ ಮೇ ಅಂದ್ರೆ ಶಿಲಾರಾಶಿಯಲ್ಲಿ ಸ್ಥಾಣುರ್ವ ಪುರುಷೋವ ಐಸಾ ಸಂಶಯ ಹೋವೆ. ಅದರಾಗ ಇದು ಸ್ಥಾಣುವೋ ಪುರುಷವೋ ಹಿಂಗೆ ಸಂಶಯ ಯಾರಿಗೆ ಆಯಿತು. संशय के धर्मी में स्थाणुत्व पुरुषत्व दोनों नहीं है. अरे स्थाणुत्व नहीं ಇಲ್ಲ ಎಲ್ಲಿ ಐಸಾ ಸಂಶಯ ಹೋವೆ ಸ್ಥಾಣುರ್ವ ಪುರುಷೋವ ಹಿಂಗೇನು ಸಂಶಯ ಆಗ್ತದ ಅಲ್ಲಿ ಸಂಶಯದ ಧರ್ಮಿ ಅವರು ಅದರಲ್ಲಿ ಸ್ಥಾಣುತ್ವ ಪುರುಷತ್ವ ಎರಡೂ ಇಲ್ಲ. ಯಾಕೆ? दोनों का ज्ञान ब्रह्म है. ಎರಡು ज्ञान ಏನದವ? ब्रह्मನೇ अदव. संशय में जो विशेष होवे सो संशय में धर्मी कहे, ವಿಶೇಷಣ को धर्म कहे. ಸಂಶಯದಲ್ಲಿ ಯಾವುದೋ ಒಂದು ವಿಶೇಷ ಇರ್ತದಲ್ಲ ಆ ಸಂಶಯ ಧರ್ಮಿ ಅನ್ರಿ, ವಿಶೇಷಣಕ್ಕೆ ಧರ್ಮ ಅನ್ರಿ. ಯಾತೆ एक धर्मी में विरुद्ध नाना धर्म का ज्ञान संशय कहिए. पाठ ಮಾಡಬೇಕು. संशय संशय में जो विशेष हो वे संशय धर्म कहे, विशेषण को धर्म कहे.
याते एक धर्मी में विरुद्ध नाना धर्म का ज्ञान संशय कहिए यद्यपि यानंतर यद्यपि ಬರ್ಕೋಬೇಕು ಯಾಕೆ ನಂಬರು ಬರೆದ್ರಿ यद्यपि कारणतन या लक्षणते उक्त लक्षण का भेद नहीं ಈಗ ನೀವು ಏನು ಮಾಡ್ಲಿಕತ್ತೀರಿ ಲಕ್ಷಣ ಏಕಧರ್ಮಿ ವಿರುದ್ಧ ನಾನಾ धर्म का ज्ञान संशय कहिए ಹಿಂದೊಂದು ಲಕ್ಷಣ ಮಾಡ್ಯಾರ ನೋಡಿ ಯಾವುದು एक विशेष में विरुद्ध दो विशेषण का ज्ञान संशय का ಅದು ಆ ಲಕ್ಷಣ ಹಾ ಈ ಲಕ್ಷಣ का ಆ ಲಕ್ಷಣ का भेद ಇಲ್ಲಲ್ಲ ಏನ್ भेद ಐತಿ ಅಂತ ಶಂಕ ಯಾವುದಾದರೂ ಒಂದು ವಿಶೇಷ ಇತ್ತಪ್ಪ ಅಂದ್ರೆ ಲಕ್ಷಣದಲ್ಲಿ ಅದು ಭೇದ ತೋರ್ತದೆ ಮೊದಲನೇ ಲಕ್ಷಣ ಈ ಲಕ್ಷಣದಾಗ ಏನು ಭೇದ ತೋರುವುದೇ ಇಲ್ಲ या लक्षणते उक्त लक्षण का भेद नहीं किंतु लक्षण का भेद नहीं ಯಾವ ಲಕ್ಷಣ ಹುಟ್ಟೈತಿ ನಿಮಗೆ एक धर्मी विरुद्ध नाना धर्म का ज्ञान संशय के या लक्षणते उक्त लक्षण का ಅಂದ್ರೆ ಹಿಂದಿನ ಪೇಜ್ ಮೇಲೆ ಹೇಳೋದು भेद नहीं ಆದರೂ ಕೂಡ इतना भेद है ಇಷ್ಟು भेद ಅದ ಅಂತ ಹೇಳ್ತಾರೆ ಉಕ್ತ ಲಕ್ಷಣ ಮೇ ಉಭಯ ಪದ है ಹಿಂದೆ ಹೇಳಲ್ಪಟ್ಟಂತ ಯಾನ ಲಕ್ಷಣದ ಅದಕ್ಕೆ ಎರಡೇ ಪದಗಳು ಇದ್ದಾವೆ ವಿಶೇಷಣ ಯಾತೆ चतुष्कोटिक संशय में उक्त लक्षण की अव्याप्ति है इल्ಲೇನು ಚತುಷ್ಕೋಟಿಗೆ ಒಪ್ಪಾರವರು ಈ ಚತುಷ್ಕೋಟಿದಲ್ಲಿ चतुष्कोटिक संशय में उक्त लक्षण की अंदर ಹಿಂದವು ಉಭಯ ಉಭಯ ಲಕ್ಷಣ की अव्याप्ति ಕಡಿಮೆ ಬೀಳುತ್ತೈತಿ ಕಡಿಮೆ ಬೀಳುತ್ತೈತಿ अव्याप्ति है कहते चतुष्कोटिक संशय में एक विशेष में चार विशेषण है प्रतीत्व है उभय विशेषण नहीं ನಾಲ್ಕು ಸಂಶಯಗಳಲ್ಲಿ ಒಂದೇ ಸಂಶಯದಲ್ಲಿ ನಾಲ್ಕು ಸಂಶಯಗಳಿದ್ದಾಗ ನಾಲ್ಕು ಏನ್ರಿ ವಿಶೇಷಣ ಪ್ರಸಿದ್ಧವೆ चतुष्कोटिक संशय में उक्त लक्षण अभिव्यक्ति कहते चतुष्कोटिक संशय में एक विशेष में चारि विशेषण प्रतीत होवे ನಾಲ್ಕು ವಿಶೇಷಣಗಳು ತೋರ್ತಾವ ಭಾವತ್ವ ಅಭಾವ ಪುರುಷತ್ವದ ಅಭಾವ ಹಿಂಗೆ ನಾಲ್ಕು ತೋರ್ತಾವ ವಿಶೇಷಣ ಪ್ರತಿ ಉಭಯ ವಿಶೇಷಣ नहीं यद्यपि ಅಂತ ಮತ್ತೆ ಇದಕ್ಕೆ ಏನ್ರಿ जहाँ चारि होवे ता तो तीन और दो ये भी एक में रहे ಇಲ್ಲಿ ನಾಲ್ಕು ಅದ್ರ ಎರಡು ಮೂರು ಇರ್ತಾವ तीनी व दो तथा एक भी होवे तथापि अधिक अधिक संख्या से न्यून संख्या का बाद होवे अधिक संख्यೆಯಿಂದ ಕಡಿಮೆ संख्या इतंದ್ರೆ बाद ಆಗ್ತದೆ इसी वास्ते जहाँ पंच ब्राह्मण होने थे कोई चारि ब्राह्मण कहे तो उसको मिथ्यावादी कहे ಇದೇ ಕಾರಣದಿಂದ ಎಲ್ಲಿ ಈಗ ಊಟಕ್ಕೆ ಒಂದು 5 ಬ್ರಾಹ್ಮಣಿಗಳು ಕೆಲವರು ಅವನು 4 ಮಂದಿ ಬಂದರು 4 ಬ್ರಾಹ್ಮಣದ 5ರದ 4 ಅಂತರ್ಭೂತ ಇದಿಲ್ಲ ಮತ್ತು ಆ 4ರದ ಅಂತರ್ಭೂತ ಮಾಡ್ರಿ ಹಿಂಗ हाँ तथापि अधिक संख्या से न्यून शंका का बाद होवे इसी वास्ते जहाँ पंच ब्राह्मण होने थे कोई 4 ब्राह्मण कहे तो उसको मिथ्यावधि कहे ಇದೇ ಕಾರಣ ಎಲ್ಲಿ 5 ಬ್ರಾಹ್ಮಣ ಇದ್ದಾಗ ಯಾರು 4 ಬ್ರಾಹ್ಮಣ ಅಂದ್ರ ಖರೆ ಆಗ್ತದೆ ಅನ್ನೋದು ಮಿಥ್ಯಾವಾದಿ ಆಗ್ತದೆ ಯದ್ಯಪಿ ಮತ್ತೆ ಯದ್ಯಪಿ ಏನಂತ ನೋಡ್ರಿ यद्यपि ಮೊದಲು ಅನ್ಕೋಬೇಕಟ್ಟೆ न्यून संख्या अधिक संख्या के अंतर्भूत है
ನ್ಯೂನ ಸಂಖ್ಯಾ ಕಡಿಮೆ ಸಂಖ್ಯಾ ಅಧಿಕ ಸಂಖ್ಯಾ ಅಂತರ್ಭೂತಿ ಇರ್ತದ. ನ್ಯೂನ ಸಂಖ್ಯಾ ಕಡಿಮೆ 4, ಅಧಿಕ ಅಂದ್ರೆ 5. 5ರಲ್ಲಿ 4 अंतर्भूति आगा. तथापि न्यून संख्या का व्यवहार होए नहीं. ನಿಶ್ಚಯದರ್ಶನಂತರ ಕಡಿಮೆ ಸಂಖ್ಯೆದು ವ್ಯವಹಾರ ಆಗುದಿಲ್ಲ. ಈಗ 5 ರೂಪಾಯಿ ಕೊಡೋದದ, 2 ರೂಪಾಯಿ ತಗೋ ಅಂದ್ರೆ 5 ರೂಪಾಯಿ ಅದ್ರಾಗ ಅದಾವ ತಗೋ ಅಂದ್ರೆ ಆಗೋದಿಲ್ಲ. तथापि न्यून संख्या का व्यवहार होए नहीं. या ते उभय पद घटित लक्षण की उभय पद ಅಂದ್ರೆ ಸಹಿತ ಲಕ್ಷಣದು ಚತುಷ್ಕೋಟಿಕ ಸಂಶಯ में ಅವ್ಯಾಪ್ತಿ होने थे. ಚತುಷ್ಕೋಟಿಕ ಸಂಶಯದಲ್ಲಿ ಅವ್ಯಾಪ್ತಿ ಇರೋಣದಿಂದ ನಾನಾ ಪದ ಕಹ. ಅದಕ್ಕೆ ನಾವು ಅದಕ್ಕೆ ಏನಂತ ನಾನಾ ಚತುಷ್ಕೋಟಿ 2 ಕೋಟಿ ಅಂದ್ಕೊಳ್ಳಿ ಇವೆಲ್ಲ ಆಗ್ಲಿಕತ್ತವ. ಅದಕ್ಕೆ ನಾನಾ ಅಂದಿರು ಚತುಷ್ಕೋಟಿ ಲಕ್ಷಣದು ದ್ವಿಕೋಟದಲ್ಲಿ ಅವ್ಯಾಪ್ತಿ ಇರ್ತ ಅಂತ ತಿಳ್ಕೊಂಡು ಅದು एक से भिन्न को नाना कहे. अंदर एट भी इरली 5 इरली 6 इरली 4 5 इरली एक से भिन्न को नाना कहे. हाँ नाना पद कहा. एक से भिन्न को नाना कहे. द्विकोटि ಚತುಷ್ಕೋಟಿ ಲಕ್ಷಣದು ದ್ವಿಕೋಟಿದಲ್ಲಿ ಅವ್ಯಾಪ್ತಿ ಆಗ್ತದ ಅಂದಾಗ ಏಕೆ ಬೇಕು ನಾನಾ ಕೈ ಅಂದ್ರೆ ಏನು ಶಂಕನೆ ಬರಲ್ಲ. ಎಷ್ಟೇ ಇರೋದು ಹಾ ನಾನಾ ನಾನಾ ಅಂದ್ಕೊಳ್ಳೆ ಎಷ್ಟು ಬೇಕು ತಗೋರಿ ಅಂತಾರ. ದ್ವಿಕೋಟಿ ಸಂಶಯಕ್ಕೆ ನ್ಯಾಯಿ ಚತುಷ್ಕೋಟಿಕ್ ಸಂಶಯ भी 4 धर्म गोचर होने थे. 4 ಧರ್ಮಗಳು ವಿಷೀಕರಿಸು ಅಂತ ಇರೋದ್ರಿಂದ ನಾನಾ ಧರ್ಮ ಗೋಚರ है. ನಾನಾ ನಾನಾ ಅಂತಂದ್ರೆ ಮುಗಿದೋಯ್ತು. ಯಾಕೆ ಅವ್ಯಾಪ್ತಿ नहीं, आद्रिंद व्याप्ति ಇಲ್ಲ. इस रीति से संशय भी भ्रम है. ಈ ರೀತಿ ಸಂಶಯನೂ ಕೂಡ ಭ್ರಮ ಇರುತ್ತದೆ. संशय भ्रम के भेद निरूपण से उत्तर निश्चय भ्रम का विस्तार से लक्षण कहेंगे. ಈ ಸಂಶಯ ಭ್ರಮ ಏನೋ ಮಾಡಿದ್ವಿ, ನಿರೂಪಣ ಮಾಡಿದೇವೆ. ಈಗ ಸಂಶಯ ಭ್ರಮ, ಈ ಸಂಶಯ ಭ್ರಮ ಭೇದ ನಿರೂಪಣ ಆದ ನಂತರ ನಿಶ್ಚಯ ಭ್ರಮದ ನಾವು ನಿಮ್ಗೆ ವಿಸ್ತಾರವಾಗಿ ಲಕ್ಷಣ ಹೇಳ್ತೇವೆ ಮುಂದೆ. ಕಾಯ್ತೆ ಸಂಶಯ और निश्चय भ्रम दोनों अनर्थ का हेतु है. ಸಂಶಯ ಮತ್ತು ನಿಶ್ಚಯ ಭ್ರಮ ಹಂಗದವ दोनों ಭ್ರಮ दोनों ಅಂದ್ರೆ ತಿಳಿಲ್ಕ दोनों अनर्थ का हेतु है. ಎರಡು ಅನರ್ಥ ಆತಾವು ಹಂಗೆ ಇಟ್ಕೊಂಡ್ರಿ ಅಂದ್ರೆ ಅದಕ್ಕೆ ಯಾತೆ ನಿವರ್ತನೀಯ है. ಅದಕ್ಕೆ ನೀವು ಅದು ನಿವರ್ತ ಮಾಡ್ಕೊಳ್ಳಕ್ಕೆ ಬೇಕು. जिज्ञासु को निवर्तनीय जो संशय निश्चय भ्रम ताके भेद कहे. ಸಂಶಯ ಮತ್ತು ನಿಶ್ಚಯಗಳದು ಭ್ರಮಗಳದು ನಾವು ನಿಮಗೆ ಭೇದ ಹೇಳಿದೆವು. ಸಂಶಯ ರೂಪ ಭ್ರಮ 2 प्रकार का है. संशय रूप भ्रम 8 प्रकारದು 2 प्रकारದು. एक प्रमाण संशय है, दूसरा प्रमेयगत संशय है. हाँ प्रमाण गोचर संदेह प्रमाण संशय ताई को प्रमाणगत असंभावना कहिए. प्रमाण अंदर नेत्र प्रमाण, ಪ್ರಮಾಣ ಗೋಚರ ಸಂದೇಹ ಪ್ರಮಾಣ ಸಂಶಯ ಕೈ. ಪ್ರಮಾಣದನ್ನ ವಿಷೀಕರಿಸುವಂತ ಸಂಶಯಕ್ಕೆ ಪ್ರಮಾಣ ಸಂಶಯ ಅಂದ್ರಿ. ಅದಕ್ಕೇನೆ ಪ್ರಮಾಣದಲ್ಲಿದ್ದಂತ ಅಸಂಭಾವನಾ. ಅದಕ್ಕೆ ಮತ್ತೆ ಹೇಳ್ತಾನೆ ನಾವು ಅದಕ್ಕಂತೀರಿ ವೇದಾಂತ ವಾಕ್ಯ अद्वितीय ब्रह्म विषय प्रमाण है व नहीं है. ವೇದಾಂತ ಮಹಾವಾಕ್ಯ ಇದು ಅದ್ವಿತೀಯ ಬ್ರಹ್ಮನಲ್ಲಿ ಇದೇನು ಪ್ರಮಾಣ ಐತೋ ಇಲ್ಲವೋ, ಇದು ಪ್ರಮಾಣ ಸಂಶಯ. ವೇದದಲ್ಲಿ ಮಹಾವಾಕ್ಯದಲ್ಲಿ ಬರಲ್ಪಟ್ಟಂತ ಸಂಶಯ ಇದು ಏನು ಪ್ರಮಾಣದೋ ಅಥವಾ ಅಲ್ಲವೋ. ಹಿಂಗ ಪ್ರಮಾಣದಲ್ಲಿ ಗತಾಂದ್ರ ಇದ್ದಂತ ಅಸಂಭಾವನಾ ಆಯ್ತು. ವೇದಾಂತವಾಗಿ ಅದ್ವಿತೀಯ ಬ್ರಹ್ಮ ವಿಷಯ ಪ್ರಮಾಣ है व नहीं है, ये प्रमाण संशय. ताकि निवृत्ति शारीरिक के अंदर ने ब्रह्मसूत्र
प्रथम अध्याय के पठन से व श्रवण से होवे शारीरिक अंदर प्रथम अध्यायದ ಪಠನ ಚಿಂತನ ಶ್ರವಣದಿಂದ ಆಗುತ್ತದೆ ಪ್ರಮೇಯ ಸಂಶಯವೇ ಪ್ರಮಾಣ ಸಂಶಯ ಮುಗಿತು ಪ್ರಮೇಯ ಸಂಶಯವೇ ಆತ್ಮ ಸಂಶಯ ಅವರ ಅನಾತ್ಮ ಸಂಶಯ ಪ್ರಮೇಯ ಸಂಶಯ ಅಂದ್ರೆ ವಿಷಯ ಸಂಶಯ ಅದರಲ್ಲಿ ಕೂಡ ಒಂದು ಆತ್ಮ ಸಂಶಯ ಅದ ಒಂದು अनात्म संशय भेदते दो प्रकार का है अनात्म संशय अनंत विध है अनंत विध ಅಂದ್ರೆ अनेक प्रकार ಅದರದ್ದು ಏನು विचार ಮಾಡೋ जरूरत ಇಲ್ಲ ಅಂತಾರೋ ताके कहने में उपयोग नहीं ಅದು ಹೇಳುವುದರಲ್ಲಿ ಏನು ಉಪಯೋಗ ಇಲ್ಲ आत्म संशय भी अनेक प्रकार का है आत्म संशयನೂ ಕೂಡ अनेक ಪ್ರಕಾರದ ಇರುತ್ತದೆ ಅಂತ ಹೇಳಿದರು ಈಗ ಮುಂದೆ ಸ್ವಲ್ಪ ಸರಳ ಖರೀದಿ ವಿಷಯ ಸ್ವಲ್ಪ ನೀವು ಓದಿ ಮತ್ತೊಮ್ಮೆ ಇಲ್ಲಿಗೆ ಬರೀ ಸ್ವಲ್ಪ ಬರ್ಕೋಬೇಕಲ್ಲಿ ಭಿನ್ನಯ 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 ಐಶ್ವರ್ಯವಾನೆ ಯಾರ್ಯಾರು ಅಂದಾರ ಉದಾರ ಬರ್ಕೊಂಡ್ರೆ ತಿಳಿತದೆ ಇಲ್ಲಿ ತಿಳಿಯಲ್ಲ ಅದು ನಾಳೆಗೆ ನೋಡೋಣ